ಇದಂತ ಬಡವಿಲಿಂಗ ನರಸಿಂಹಸ್ವಾಮಿ ಟೆಂಪಲ್. ಇಲ್ಲಿ ಉದ್ದಾನ ವೀರಭದ್ರೇಶ್ವರ ಟೆಂಪಲ್. ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಭವ್ಯಾಸ್ ವರ್ಲ್ಡ್. ಇವತ್ತು ನಾವು ಫ್ಯಾಮಿಲಿ ಎಲ್ಲ 1 ವೀಕ್ ಇಂದ ಬಿಫೋರ್ ಪ್ಲಾನ್ ಮಾಡಿದ್ವಿ ಒನ್ ಡೇ ಟ್ರಿಪ್ ಹೋಗೋಣ ಅಂತ. ಹೋಮ್ ಟೌನ್ ಇಂದ 3 o'clock ನಾವು ಹೋಗ್ಬೇಕಾಗಿತ್ತು. ಅದಕ್ಕೆ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡಿದ್ವಿ. 2 pairs ಬಟ್ಟೆ ಇಟ್ಕೊಂಡಿದೀವಿ, ಎಕ್ಸ್ಟ್ರಾ 1 pair ತಗೊಂಡಿದ್ವಿ. ಇಲ್ಲಿಂದ ಬಸ್ಸಿಂದ ಹೊರಟ್ವಿ. ಸೊ ನಾವ್ ಇಲ್ಲಿ ಹೋಗೋಷ್ಟಲ್ಲೇ ಮೆಜೆಸ್ಟಿಕ್ಗೆ 7 o'clock ಆಯ್ತು. 8:30ಗೆ ನಮ್ಗೆ ಬಸ್ ಇದ್ದಿದ್ದು. ಸೊ ಎಲ್ಲರೂ ಒನ್ ಟೈಮ್ ಗ್ಯಾದರ್ ಆದ್ರಿ. ಬೆಂಗಳೂರಿಂದ ಸ್ವಲ್ಪ ಜನ ಬಂದ್ರು, ಊರ್ ಕಡೆಯಿಂದ ಸ್ವಲ್ಪ ಜನ ಬಂದ್ರು. ಸೊ ಎಲ್ಲರೂ ಒನ್ ಟೈಮ್ ಬಂದು ಹೋದ ತಕ್ಷಣ ಟೀ ಕುಡಿದ್ವಿ. ಸೊ ನಾನು ಸೆಕೆಂಡ್ ಟ್ರಿಪ್ ಬಸ್ಸಲ್ಲಿ ಹೋಗ್ತಾ ಇರೋದು. ಸೊ ಮೆಜೆಸ್ಟಿಕ್ ಹಂಗೆ ನೋಡೋಣ ಅಂತ ಟೈಮ್ ಇತ್ತು ಬಸ್ಗೆ. ಸೊ ಒಳಗಡೆ ಎಲ್ಲ ಓಡಾಡ್ಕೊಂಡ್ ಬಂದ್ವಿ. ಹೂವು ಅಂತೂ ತುಂಬಾ ಫ್ರೆಶ್ ಆಗಿತ್ತು ಇಲ್ಲಿ. ಸೊ ಮೆಜೆಸ್ಟಿಕ್ ಎಲ್ಲ ಸುತ್ತಾಡ್ಕೊಂಡು ಒಂದು 7:45 ಬಂದ್ವಿ. ಟೈಮ್ ಇತ್ತು. ಸೊ ಊಟ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲ ಊಟ ಮಾಡಿದ್ವಿ ಮೆಜೆಸ್ಟಿಕ್ ಅಲ್ಲೇ. ಹೋಟೆಲ್ ತುಂಬಾ ಚೆನ್ನಾಗಿತ್ತು ಇಲ್ಲಿ. ಸೊ ಯಾರಿಗೆ ಏನ್ ಬೇಕು ಊಟ ಅದೆಲ್ಲ ತಗೊಂಡ್ ತಿಂದ್ರು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಆಯ್ತು. ಇಷ್ಟು ಮೆಂಬರ್ಸ್ ನಾವು ಹೋಗ್ತಾ ಇರೋದು ಟ್ರಿಪ್ಗೆ. ಸೊ ಎಲ್ಲ ಒನ್ ಟೈಮ್ ಗ್ಯಾದರ್ ಆಗಿ ಇಲ್ಲಿಂದ ನಾವು ಬಸ್ 8:30 ಇರುತ್ತಲ್ಲ, ಸೊ ಎಲ್ಲರೂ ಬಸ್ ಹತ್ರ ಹೋದ್ವಿ. ನಾವು ಹೋಗ್ತಿರೋ ಪ್ಲೇಸ್ ಬಂದು ಹಂಪಿ. ನಾವು ಟಿಕೆಟ್ಸ್ ಎಲ್ಲ ಫಸ್ಟೇ ಬುಕ್ ಮಾಡ್ಕೊಂಡಿದ್ರೆ ಅದಕ್ಕೆ ಎಲ್ಲರಿಗೂ ಒಂದೇ ಕಡೆನೇ ಸೀಟ್ ಸಿಕ್ತು. ಎಲ್ಲರೂ ಕೂತ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ಆಲ್ಮೋಸ್ಟ್ 12 o'clock ಎಲ್ಲ ಬಸ್ ಸ್ಟಾಪ್ ಮಾಡಿದ್ರು. ಇಲ್ಲಿ ಟೀ ಎಲ್ಲ ಕುಡ್ಕೊಂಡ್ವಿ. ಟೀ ಕಾಫಿ, ಟೀ ಬೇಕಾದ್ರೆ ಟೀ ಕುಡಿದ್ರು, ಕಾಫಿ ಬೇಕಾದ್ರೆ ಕಾಫಿ ಕುಡ್ಕೊಂಡ್ರು. ಟಿಕೆಟ್ ಬುಕ್ ಮಾಡ್ಕೊಂಡಿದ್ದು ಬ್ಯಾಂಗ್ಳೂರ್ ಟು ಹೊಸಪೇಟೆ. ನಾವು ಆಲ್ಮೋಸ್ಟ್ 3:30ಗೆಲ್ಲ ರೀಚ್ ಆದ್ವಿ ಹೊಸಪೇಟೆ. ಬಸ್ ಸ್ಟ್ಯಾಂಡ್ ಅಲ್ಲೇ ಟೀ ಶಾಪ್ ಅಲ್ಲಿ ಕೇಳಿದ್ವಿ ಇಲ್ಲಾದ್ರೂ ಹೋಟೆಲ್ ರೂಮ್ಸ್ ಅವೈಲೇಬಲ್ ಇದೆ ಅಂತ. ಸೊ ಬಸ್ ಸ್ಟ್ಯಾಂಡ್ ಪಕ್ಕನೇ ರೂಮ್ಸ್ ಎಲ್ಲ ಇತ್ತು ಹೋಟೆಲ್. ಸೊ ಅಲ್ಲೋಗಿ ನಾವು ರೂಮ್ಸ್ 2 ಬುಕ್ ಮಾಡ್ಕೊಂಡ್ವಿ. ಸೊ ಎಲ್ಲರಿಗೂ ಫ್ರೆಶ್ ಅಪ್ ಆಗೋದಿಕ್ಕೆ. ಸೊ ನಾವು ಅಲ್ಲಿ ರೀಚ್ ಆಗೋಷ್ಟರಲ್ಲಿ ಒಂದು 4 o'clock ಆಯ್ತು. 6:30ಗೆಲ್ಲ ನಾವೆಲ್ಲ ಚೆಕ್ಔಟ್ ಆದ್ರೆ ಎಲ್ಲರೂ ರೆಡಿ ಆಗಿ 7 o'clock ಎಲ್ಲ ಬಸ್ ಇತ್ತು. ಸೊ ಪಕ್ಕನೇ ಬಸ್ ಸ್ಟ್ಯಾಂಡ್ ಇತ್ತಲ್ವಾ. ಸೊ ಎಲ್ಲರೂ 7 o'clock ಎಲ್ಲ ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ. ಬಸ್ ಸ್ಟ್ಯಾಂಡ್ ಪಕ್ಕನೆ ರೂಮ್ ಸಿಕ್ಕಿದ್ ನಮ್ಗೆ. ಅದಕ್ಕೆ ನಮ್ಗೆ ಈಸಿಯಾಗಿ ಬರೋ ಕೂಡ ವಾಕಬಲ್ ಡಿಸ್ಟೆನ್ಸ್ ಇತ್ತು. ನಾವು ಫ್ರೆಶ್ ಅಪ್ ಆಗೋದಕ್ಕೆ ಮಾತ್ರ ಬುಕ್ ಮಾಡ್ಕೊಂಡ್ವಿ ರೂಮ್ಸು. ಲಗೇಜ್ ಎಲ್ಲ ರೂಮಲ್ಲೇ ಇಟ್ಬಿಟ್ಟು ನಾವು ಬಸ್ ಹೊರಟ್ವಿ. ಸೊ ನಾವು ಹೋಗೋವಾಗ ಜಾಸ್ತಿ ನಮ್ಗೆ ಕಾಣಿದ್ದು ಬಾಳೆ ಗಿಡ, ತೆಂಗು ಮತ್ತೆ ಕಬ್ಬು ತುಂಬಾ ಈ ಕಡೆ ಜಾಸ್ತಿ ಬೆಳೀತಾರೆ. ಭತ್ತ ಕೂಡ ಬೆಳೆದಿದ್ರು. ಒಳ್ಳೆ ಸನ್ಸೆಟ್ ಇಲ್ಲಿ. ದೇವಸ್ಥಾನ ಹತ್ರ ಬರ್ತಾ ಫುಲ್ಲು ಗುಟ್ಟ ಎಲ್ಲ ಕಾಣಿಸ್ತಾ ಇದ್ದು. ನಾವು ಹೋಗ್ತಾ ಇರೋದು ಟೆಂಪಲ್ ಬಂದು ವಿರೂಪಾಕ್ಷ ಟೆಂಪಲ್. ಬಸ್ ಡೈರೆಕ್ಟ್ ಆಗಿ ಅಲ್ಲೇ ಸ್ಟಾಪ್ ಮಾಡ್ತಾರೆ. ವಿರೂಪಾಕ್ಷ ಟೆಂಪಲ್ ದೇವಸ್ಥಾನ ಹತ್ರನೇ ಅಲ್ಲೇ ಕಾಣ್ತಾ ಇರೋದೇ ದೇವಸ್ಥಾನ. ನಾವು ದೇವಸ್ಥಾನ ಒಳಗಡೆ ಹೋಗೋಣ ಅಂದ್ರೆ ಆಟೋರು ಸ್ಟಾಪ್ ಮಾಡಿದ್ರು. ಫಸ್ಟ್ ಈ ಪ್ಲೇಸಸ್ ಎಲ್ಲ ನೋಡ್ಕೊಂಡು ಹೋಗಿ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಅಂತ. ಸರಿ ನಾವು ಒಪ್ಕೊಂಡ್ವಿ. ಬಟ್ ಅವ್ರು ಒಬ್ಬರಿಗೆ ಬಂದು 250 rupees ಹೇಳಿದ್ರು. ಸೊ ನಮ್ಗೆ 5000 rupees ಚಾರ್ಜ್ ಮಾಡಿದ್ರು ಇಷ್ಟು ಜನಕ್ಕೂ 5 ಆಟೋಸ್ಗೆ. ಬಟ್ ಲಾಸ್ಟ್ ಬಾರ್ಗೇನಿಂಗ್ ಮಾಡ್ಕೊಂಡು ಮಕ್ಳು ಬೇರೆ ಇದ್ರು. ಸೊ 3 ಆಟೋ ಬುಕ್ ಮಾಡ್ಕೊಂಡು ಹೋದ್ವಿ. ಸೊ ಆಟೋದಲ್ಲಿ ಹೋಗಿದ್ದು ಫಸ್ಟ್ ಪ್ಲೇಸ್ ಬಂದು ಸಾಸಿವೆ ಕಾಳು ಗಣೇಶ. ಸೊ ಸಾಸಿವೆ ಗಣೇಶ ನೋಡ್ಕೊಂಡು ಎದುರುಗಡೆನೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಗಣೇಶ ಎದುರುಗಡೆನೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಕೂಡ ಗಣೇಶ ಪೂರ್ವಕ್ಕೆ ಮುಖ ಮಾಡಿರೋದು. ಸೊ ಇದು ಏಕಶಿಲಾ ಗಣೇಶ ಅಂತ ಕರೀತಾರೆ. ಸೊ ಇದು ಕಂಬಗಳ ಮಧ್ಯೆ ಮಂಟಪದಲ್ಲಿ ಕೂತಿರೋ ಗಣೇಶ. ಸಾಸಿವೆ ಕಾಳು ಗಣೇಶ ಬಂದು 3 ಮೀಟರ್ ಇದೆ. ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಫೋಟೋಸ್ ತಗೊಂಡು ನೆಕ್ಸ್ಟ್ ನಾವು ಪ್ಲೇಸ್ ಹೋಗಿದ್ ಬಂದು ಲಕ್ಷ್ಮೀ ನರಸಿಂಹ ಟೆಂಪಲ್. ಸೊ ಇದು ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಅಂತ ನಾನು ಹೇಳ್ತೀನಿ. ಸೊ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಸುತ್ತು ಗ್ರೀನರಿ. ಇದು ನೀಟಾಗಿ ಮೇಂಟೈನ್ ಮಾಡ್ತಾರೆ. ಕ್ಲೀನೆಸ್ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಪ್ಲೇಸ್ ಸ್ಟಾರ್ಟ್ ಆಗೋಕ್ ಮುಂಚೆ ಫೋಟೋಸ್ ಹಾಕ್ತಾ ಇದ್ದೀನಿ. ಇದು ಆ ಪ್ಲೇಸ್ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್. ಸೊ ಇದ್ರ ಪಕ್ಕನೇ ಲಿಂಗ ಕೂಡ ಇದೆ. ಸೊ ಈ ಲಿಂಗ ಹೆಸರು ಬಂದು ಬಡವಿ ಲಿಂಗ ಅಂತ. ಸೊ ಈ ಬಡ ಹೆಂಗಸು ಪ್ರತಿಷ್ಠಾಪನೆ ಮಾಡೋದಕ್ಕೋಸ್ಕರ ಇದಕ್ಕೆ ಬಡವಿ ಲಿಂಗ ಅಂತ ಹೆಸರು ಬಂದಿರೋದು.
ಸೊ ಲಿಂಗ ಬಂದು 3 ಮೀಟರ್ ಇದೆ. ಇದ್ರ ಲಿಂಗದ ಕೆಳಗಡೆ ಯಾವಾಗ್ಲೂ ನೀರು ತುಂಗಭದ್ರಾ ನೀರಿರುತ್ತೆ. ಇವ್ರ ಪ್ರಕಾರ ಏನು ಕೆಳಗಡೆ ತುಂಗಾ ನದಿ ಕಾಲುವೆ ಇದೆ, ಅದಕ್ಕೋಸ್ಕರ ನೀರು ಇರುತ್ತೆ ಅಂತ ಒಂದು ನಂಬಿಕೆ ಇಲ್ಲಿದೆ. ಸೊ ಲಿಂಗ ಪಕ್ಕ ಇರೋದು ಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹ. ಇದು ಏಕಶಿಲಾ ವಿಗ್ರಹ. ಇದ್ರ ಬಗ್ಗೆ ನನ್ಗೆ ಎಷ್ಟು ಗೊತ್ತು ಅದು ನಿಮ್ಗೆ ಹೇಳ್ತಾ ಇದೀನಿ ಇಲ್ಲಿ. ಸೊ ಇದು 6.70 ಮೀಟರ್ ಎತ್ತರವಿದೆ. ಸೊ ನರಸಿಂಹಮೂರ್ತಿ ಬಂದು 1528ರಲ್ಲಿ ವಿಜಯನಗರದ ಕೃಷ್ಣದೇವರಾಯ ಆಳ್ವಿಕೆಯಲ್ಲಿ ದೇವ್ರ ತಲೆ ಮೇಲೆ ಬಂದು ಎಳೆ ಬಿಚ್ಚಿರುವ ಸರ್ಪ ಇದೆ. ಸೊ ಫಸ್ಟ್ ಇದ್ರ ಮೂಲ ವಿಗ್ರಹ ಮೇಲೆ ಲಕ್ಷ್ಮೀ ದೇವಿ ಇದ್ರು ತೊಡೆ ಮೇಲೆ, ಅದು ನಾಶ ಆಗಿದೆ, ಮುಖ ಎಲ್ಲ ನಾಶ ಮಾಡಿದ್ದಾರೆ. ಇವಾಗ ದೇವ್ರು ನೋಡೋದಕ್ಕೆ ವಿಗ್ರಹ ಲಕ್ಷ್ಮೀ ನರಸಿಂಹಸ್ವಾಮಿ ತರ ಕಾಣಿಸ್ತಾರೆ, ಜನ ಎಲ್ಲ ಹಂಗೆ ತಿಳಿತಾರೆ, ಬಟ್ ಅದಲ್ಲ ಇದು. ಸೊ ಎಲ್ಲ ಇದ್ರ ಬಗ್ಗೆ ಓದ್ ತಿಳ್ಕೊಂತಾ ಇದಾರೆ. ಇಲ್ಲಿ ಏನಂದ್ರೆ ಯಾವ್ದು ಹಾನಿ ಆಗಿದೆ ಅದನ್ನೆಲ್ಲ ಏನು ರೆಡಿ ಮಾಡಿಲ್ಲ, ಯಾವ ತರ ಇದ್ರೆ ಆ ತರನೇ ಬಿಟ್ಬಿಟ್ಟಿದ್ದಾರೆ. ಮೂಲ ಹೆಂಗಿದ್ರೆ ಹಂಗೆ. ನಾವ್ ಎಲ್ಲಿ ಹೋದ್ರು ಒಂದೊಂದು ಫೋಟೋಸ್ ತಗೊಂತೀವಿ ಎಲ್ಲರೂ, ಯಾವ ಪ್ಲೇಸ್ ಹತ್ರ ಹೋದ್ರು. ಸೊ ಈ ತರ ಆಟೋಲ್ಲಿ ಹೋಗ್ತಿರೋದು ತುಂಬಾ ಖುಷಿ ಆಗುತ್ತೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ನಮ್ ಕೂಡ. ಸೊ ನಾವು 3rd ಪ್ಲೇಸ್ ಬಂದ್ಬಿಟ್ಟು ವೀರಭದ್ರ ದೇವಾಲಯ. ಈ ದೇವಾಲಯ ಅಂತೂ ನೋಡಕ್ ತುಂಬಾ ಚೆನ್ನಾಗಿದೆ, ಬಟ್ ಒಳಗಡೆ ಎಲ್ಲ ನಮ್ಗೆ ಫೋಟೋ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ನಾವು ಹೋದಾಗೆ ದೇವ್ರ ಪೂಜೆ ಸ್ಟಾರ್ಟ್ ಮಾಡಿದ್ದು, ಒಳಗಡೆ ಎಲ್ಲ ಧೂಪ ಹಾಕಿದ್ರು. ಸೊ ಡೋರ್ ಓಪನ್ ಮಾಡಿದಾಗ ದೇವ್ರ ನೋಡಕ್ಕಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ವಿಡಿಯೋ ಎಲ್ಲ ಅಲೋ ಇಲ್ಲ. ಹಂಪಿಯಲ್ಲೇ ಅತಿ ಎತ್ತರವಾದ ವಿಗ್ರಹ ಅಂದ್ರೆ ಇದೆ ವೀರಭದ್ರ ವಿಗ್ರಹ, 16 ಅಡಿ ಇದೆ. ಇದು ಮುದ್ದು ವೀರಣ್ಣ ದೇವಸ್ಥಾನ ಅಂತ ಕರೀತಾರೆ. ಇದ್ರ ಪಕ್ಕದಲ್ಲಿ ಸತಿ ಸ್ಮಾರಕ ಶಿಲ್ಪ ಇದೆ. ಸೊ ಈ ದೇವಸ್ಥಾನದಲ್ಲಿ ವಿಗ್ರಹ ಅನ್ನೋದು ಎಲ್ಲೂ ಇರೋದಿಲ್ಲ. ಎಲ್ಲೇ ಆಗ್ಲಿ ಹಂಪಿಯಲ್ಲಿ ವಿಗ್ರಹ ಅನ್ನೋದು ಕಮ್ಮಿ ಇರುತ್ತೆ. ದೇವಸ್ಥಾನ ಹಂಗೆ ಬಿಟ್ಟಿರ್ತಾರೆ. ಎಲ್ಲ ಕಡೆನೂ ದೇವಸ್ಥಾನ ಧ್ವಂಸ ಮಾಡಿದ್ದಾರೆ, ಅದನ್ನೆಲ್ಲ ಹಂಗೆ ಬಿಟ್ಟಿದ್ದಾರೆ. ಬಟ್ ನೀಟ್ನೆಸ್ ಮೇಂಟೈನ್ ಮಾಡ್ತಾರೆ ಹೊರತು ಆಲ್ಟ್ರೇಷನ್ ಏನೂ ಮಾಡ್ತಾ ಇಲ್ಲ. ಸೊ ಇದ್ರ ಹಿಂದ್ಗಡೆನೆ ಇರೋದು ದೇವಸ್ಥಾನ ಬಂದು ಸ್ವಾತಿ ಸ್ಮಾರಕ ದೇವರು. ಚೌಡೇಶ್ವರಿ ದೇವಾಲಯ. ಸತಿ ಸ್ಮಾರಕ ಹೆಸರು ಬರಲು ಕಾರಣ ಏನಂದ್ರೆ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಪತಿ ಮರಣ ನಂತರ ಪತ್ನಿ ಕೂಡ ಅಗ್ನಿಗೆ ಪ್ರವೇಶ ಮಾಡಿ ಸಾವನ್ನಪ್ತಾಳೆ. ಸೊ ಅವ್ರ ನೆನಪುಗೋಸ್ಕರ ಸತಿ ಸ್ಮಾರಕ ಮತ್ತೆ ಸತಿ ಕಲ್ಲು ಅಂತ ಹೆಸರು ಬಂದಿರೋದು ಇಲ್ಲಿ. ನೆಕ್ಸ್ಟ್ ಯಾವ ಪ್ಲೇಸ್? ಒಂದು ಪ್ಲೇಸ್ ಇಂದ ಬೇರೆ ಪ್ಲೇಸ್ ಹೋಗೋದು ತುಂಬಾ ದೂರ ಏನಿಲ್ಲ, 1 ಕಿಲೋಮೀಟರ್ 2 ಕಿಲೋಮೀಟರ್ಸ್ ಇರುತ್ತೆ. ಇವರು 3 ಅವರ್ಸ್ ಅಲ್ಲಿ ಎಲ್ಲಾ ಪ್ಲೇಸಸ್ ಕವರ್ ಮಾಡ್ಕೊಂಡ್ ಬರ್ತೀವಿ ಅಂತ ಮಾತಾಡ್ಕೊಂಡ್ ಬರೋದು. ಆಟೋ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಸ್ವಲ್ಪ ಬಾರ್ಗೇನಿಂಗ್ ಮಾಡಿ ಅವ್ರ ಹತ್ರ, ಸೊ ಅವ್ರು ಕಡಿಮೆ ಕೂಡ ಮಾಡ್ಕೊಂತಾರೆ. ನೆಕ್ಸ್ಟ್ ಹೋಗೋ ರೋಡಲ್ಲೇ ನಮ್ಗೆ ಒಂದು ಬಂಡೆ ಕಾಣುತ್ತೆ, ಅಕ್ಕ ತಂಗಿ ಬಂಡೆ ಅಂತ. ಸೊ ಇವಾಗ ಕಾಣೋದೇ ಇದು ಅಕ್ಕ ತಂಗಿ ಬಂಡೆ. ಇದೇನಾ? ಇದೆ ಸರ್, ಇದೇನ ಅಕ್ಕ ತಂಗಿಯರ ಬಂಡೆ? ಇದು ಅಕ್ಕ, ಇದು ತಂಗಿ. ಒಂದು 5 years ಇಂದ ಬಿದ್ದಿದೆ ಇದು. ಇದೇ ತರ ಇದೆ. ಇರಿ ಒಂದು ನಿಮಿಷ. ಅಕ್ಕ ತಂಗಿಯರ ಬಂಡೆ ನಡಿ. ಅಕ್ಕ ತಂಗಿಯರ ಬಂಡೆ 2021 ನಲ್ಲೇ ಒಂಚೂರು ಕಟ್ಟಾಗಿ ಕೆಳಗಡೆ ಬಿದ್ದಿದೆ. ಈ ಪೋಸ್ಟರ್ ಕಾಣೋ ಪ್ಲೇಸಸ್ ಎಲ್ಲ ನಾವು ಕವರ್ ಮಾಡ್ಕೊಂಡ್ ಬರ್ತೀವಿ, ಅರ್ಧ ಪ್ಲೇಸಸ್. ಈ ಹೋಟೆಲ್ ಅಲ್ಲಿ ಊಟ ಮಾತ್ರ ಸೂಪರ್ ಆಗಿದೆ. ಇಲ್ಲಿ ಫೇಮಸ್ ಏನಂದ್ರೆ ಪಡ್ಡು ಅಂತ ಫೇಮಸ್. ನಾವು ಸೆಟ್ ದೋಸೆ, ಪೂರಿ, ಮಸಾಲೆ ದೋಸೆ ಮತ್ತೆ ಇಡ್ಲಿ, ವಡೆ ತಗೊಂಡ್ರಿ. ಬಟ್ ತುಂಬಾ ಫೇಮಸ್ ಇಲ್ಲಿ ಏನು ಅಂದ್ರೆ ಇದು ಮಾತ್ರ ತುಂಬಾ ಒಳ್ಳೆ ಟೇಸ್ಟಿ ಇತ್ತು. ಇಲ್ಲಿ ಕೆಂಪು ಚಟ್ನಿ ಮತ್ತೆ ದೋಸೆಗೆ ಪಲ್ಯ ಕೊಡ್ತಾರೆ, ಸೂಪರ್ ಆಗಿದೆ ಅದು ಮಾತ್ರ. ಹಂಪಿಯಲ್ಲಿ ಜಾಸ್ತಿ ಮಳೆ ಬೀಳೋದಿಲ್ಲ, ವರ್ಷಕ್ಕೆ 2 ಸರಿ ಮಳೆ ಬೀಳುತ್ತೆ. ತುಂಗಭದ್ರಾ ನೀರಿರುತ್ತಲ್ಲ, ಸೊ ಇಲ್ಲಿ ಬೆಳೆ ಚೆನ್ನಾಗಿ ಬೆಳೀತಾರೆ. ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಹೋಗಿದ್ದು ವಿಠಲ ವಿಜಯ ಟೆಂಪಲ್ಗೆ. ಸೊ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನಮ್ಗೆ ಟಿಕೆಟ್ ಕೊಡ್ತಾರೆ. ಬೈ ವಾಕ್ ಆದ್ರೂ ಹೋಗ್ಬೋದು, ಇಲ್ಲ ಅಂದ್ರೆ ವೆಹಿಕಲ್ ಆದ್ರೂ ಇರುತ್ತೆ. ವೆಹಿಕಲ್ ಆದ್ರೆ 40 ರುಪೀಸ್. ಎಂಟ್ರಿ ಟಿಕೆಟ್ ಕೂಡ 40 ರುಪೀಸ್ ಇರುತ್ತೆ. ಸಪ್ರೇಟ್ ವೆಹಿಕಲ್ ಸಪ್ರೇಟ್, ಎಂಟ್ರಿ ಟಿಕೆಟ್ ಸಪ್ರೇಟ್. ಈ ಎಂಟ್ರಿ ಟಿಕೆಟ್ ಬಂದು 2 ಕಡೆ ಯೂಸ್ ಆಗುತ್ತೆ, ನಮ್ಮ ಹತ್ರ ನೀಟಾಗಿ ಇಟ್ಕೊಬೇಕು. ಹನಿಬಿ ಕೂಡ ಇಲ್ಲಿದೆ, ಪ್ಯೂರ್ ಹನಿಬಿ ಕೂಡ ಕೊಡ್ತಾರೆ. ನಾವು ನಡ್ಕೊಂಡೇ ಹೋದ್ವಿ. ಆಟೋದಲ್ಲಿ ಇಲ್ಲಿ ಬರೋಷ್ಟ್ರಲ್ಲಿ 9 o'clock ಆಯ್ತು. ಸೊ 7:30ಗೆ ನಾವು ಬಿಟ್ಟಿದ್ದು, 9 o'clock ಇಲ್ಲಿ ರೀಚ್ ಆದ್ವಿ. ಸೊ ಇದು ತುಂಬಾ ಚೆನ್ನಾಗಿದೆ, ಫುಲ್ ಗ್ರೀನರಿ.
ಫಸ್ಟ್ ನಮ್ಗೆ ಸಿಗೋದೆ ಕುದುರೆ ಗೊಂಬೆ ಮಂಟಪ. ನೆಕ್ಸ್ಟ್ ಸಿಗೋದೆ ಪುಷ್ಕರಣಿ. ಪುಷ್ಕರಣಿದೆ ನೀರು ಕೂಡ ಚೆನ್ನಾಗಿತ್ತು. ಸೊ ಇಲ್ಲಿ ಯಾರು ಕೆಳಗಡೆ ಇಳಿದು ಹೋಗ್ತಾ ಇರ್ಲಿಲ್ಲ. ಇಲ್ಲಿ ಒಳ್ಳೊಳ್ಳೆ ಫೋಟೋಸ್ ಎಲ್ಲ ಪಿಕ್ ತಗೊಂಡ್ವಿ. ಸೊ ಇಲ್ಲಿ 9:30 ರೀಚ್ ಆದ್ರಿ. 1 ಕಿಲೋಮೀಟರ್ ನಡೆಯೋದು 1/2 ಅವರ್ ಬಂದ್ರಿ ಎಲ್ಲರೂ ಮಾತಾಡ್ಕೊಂಡು. ಸೊ ನಡೆದಿದ್ದೇನು ಗೊತ್ತಾಗ್ಲಿಲ್ಲ. ಸೊ ಮಕ್ಕಳು ಕೂಡ ನಮ್ಮ ಜೊತೆನೆ ನಡ್ಕೊಂಡು ಆರಾಮಾಗಿ ಬಂದ್ರು. ಸೊ ನಾವು ಬಂದಿರೋ ಟೆಂಪಲ್ ಬಂದ್ಬಿಟ್ಟು ವಿಠಲ ವಿಜಯ ಟೆಂಪಲ್. ನಮ್ಗೆ ಎದುರುಗಡೆ ಕಾಣಿಸ್ತಾ ಇರೋದೇ ಸಂಗೀತ ಮಂಟಪ. ಇಲ್ಲಿ ಒಂದೊಂದು ಮಂಟಪಕ್ಕೆ ಒಂದೊಂದು ಹೆಸರು ಇದೆ. ಸಂಗೀತ ಮಂಟಪ ಎದುರುಗಡೆ ಇರೋದೇ ಕಲ್ಲಿನ ರಥ. ಕಲ್ಲಿನ ರಥ ಮುಂದೆನ ಆನೆಗಳ ಶಿಲ್ಪವಿದೆ. ಇದು 50 ರೂಪಾಯಿ ನೋಟ್ ಮೇಲೆ ಹಚ್ಚಿದೆ ರಥ. ಸೊ ಇದು ಪುರಾತನ ಕಾಲದಲ್ಲಿ ಗರುಡ ದೇವಸ್ಥಾನವಾಗಿತ್ತಂತೆ. ಸೊ ಇವಾಗ ದೇವಸ್ಥಾನ ಇಲ್ಲ. ಸೊ ಇದನ್ನ ಕಲ್ಲಿನ ರಥ ಅಂತ ಕರೀತಾರೆ. ಸೊ ನಾವೆಲ್ಲ 50 ರೂಪಾಯಿ ನೋಟ್ ಇಟ್ಕೊಂಡು ಫೋಟೋಸ್ ಎಲ್ಲ ತಗೊಂಡ್ವಿ. ಇದು ಮಹಾಮಂಟಪ ಅಂತ ಕರೀತಾರೆ. ಸಂಗೀತ ಸ್ತಂಭಗಳಿರುವ ಸ್ಥಳ ಇದು. ಒಂದೊಂದು ಸ್ತಂಭ ಮುಟ್ಟಿದ್ರು ಸೌಂಡ್ ಬರುತ್ತೆ. ಇವಾಗೆಲ್ಲ ಮುಟ್ಟೋದಕ್ಕೆ ಬಿಡೋದೆಲ್ಲ ಬ್ಯಾನ್ ಮಾಡಿದ್ದಾರೆ. ಸೊ ನೋಡ್ಬೋದು ಅಷ್ಟೇ ನಾವು.
ವಿಜಯ ವಿಠಲ ದೇವಸ್ಥಾನ ಬಗ್ಗೆ ನಾನು ಗೊತ್ತಿರೋಷ್ಟು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ದೇವಾಲಯ ನಿರ್ಮಾಣ 15ನೇ ಶತಮಾನ, 16ನೇ ಶತಮಾನದಲ್ಲಿ ಇದು ವಿಸ್ತರಣೆಗೊಂಡಿದೆ. ದೇವಸ್ಥಾನನ ಶ್ರೀ ಕೃಷ್ಣ ದೇವರ ಕಾಲದಲ್ಲಿ ಸೌಂದರ್ಯವನ್ನು ಜಾಸ್ತಿ ಮಾಡಿಸ್ತಾರೆ. ಇದರಲ್ಲಿ ಬಂದು ಮುಖ್ಯವಾಗಿ ಮಹಾಮಂಟಪ ಇರುತ್ತೆ, ಸಂಗೀತಗಳ ಸ್ತಂಭಗಳಿರುವ ಸ್ಥಳ, ಮತ್ತೆ ಕಲ್ಯಾಣ ಮಂಟಪ ಬಂದು ಉತ್ಸವಗಳಿಗೆ ಯೂಸ್ ಮಾಡ್ತಾರೆ. ಉತ್ಸವ ಮಂಟಪ ಬಂದು ಹಬ್ಬಗಳ ಸಂದರ್ಭದಲ್ಲಿ ಯೂಸ್ ಮಾಡ್ತಾರಂತೆ. ಇಲ್ಲಿ 4 ಮಂಟಪಗಳಿದಾವೆ. ಸೊ ಮಿಡ್ಲಲ್ಲಿ ದೇವಸ್ಥಾನ ಇದೆ. ಆ ದೇವಸ್ಥಾನ ಎದುರುಗಡೆ ಬಂದು ಸಂಗೀತ ಸ್ತಂಭಗಳಿರೋದು, ಅದ್ರ ಮುಂದೆ ಬಂದು ಕಲ್ಲಿನ ರಥ ಇರುವುದು. ಸೊ ಇಲ್ಲಿ ಬಂದು ಗರ್ಭಗುಡಿ ಇಲ್ಲಿ ದೇವ್ರು ಯಾವುದು ಇಲ್ಲ. ಸೊ ವಿಗ್ರಹ ಅನ್ನೋದು ನಮ್ಗೆ ಎಲ್ಲಿ ಕಾಣೋದಿಲ್ಲ, ಎಲ್ಲ ಧ್ವಂಸ ಮಾಡಿದ್ದಾರೆ. ಸೊ ಇದನ್ನ ಹಂಗೆ ಮೇಂಟೈನ್ ಮಾಡ್ತಿದ್ದಾರೆ. ಗರ್ಭಗುಡಿ ಎದುರುಗಡೆ ಪಕ್ಕಾನೇ ನಮ್ಗೆ ಈ ತರ ಕೆಳಗಡೆ ಹೋಗೋದಿಕ್ಕೆ ಸ್ಪೇಸ್ ಇದೆ. ಮೆಟ್ಟಿಲ್ ಕೆಳಗಡೆ ಹೋದ್ರೆ ನಮ್ಗೆ ಇಲ್ಲಿ ಲೈಟ್ ಏನಿರೋದಿಲ್ಲ, ಸನ್ಲೈಟ್ ಅಷ್ಟೇ. ಸೊ ಇಲ್ಲಿ ಬೆಳಕು ಬರೋದಿಕ್ಕೆ ಮೇಲೆ ಸ್ವಲ್ಪ ಹೋಲ್ಸ್ ಬಿಟ್ಟಿದ್ದಾರೆ ಆಗಿನ ಕಾಲದಲ್ಲೇ. ಸೊ ಅವಾಗೆಲ್ಲ ಲೈಟ್ಸ್ ಎಲ್ಲ ಇದಿಲ್ಲಲ್ವಾ, ಸೊ ನಮ್ಗೆ ಸನ್ಲೈಟ್ ಒಳಗಡೆಗೆ ಲೈಟ್ ಆಗಿ ಕಾಣಿಸುತ್ತೆ. ನಮ್ಗೆ ಒಳಗಡೆ ಹೋದ್ರೆ ಏನು ಕಾಣೋದಿಲ್ಲ, ಟಾರ್ಚರ್ ಹಾಕೊಂಡು ಹೋಗ್ಬೇಕು. ಇದು ದೇವಸ್ಥಾನ ಹಿಂದ್ಗಡೆ ಎಡಗಡೆ ಬರೋದು ದೇವಸ್ಥಾನ. ಇದ್ರೊಳಗಡೆ ಗರ್ಭಗುಡಿಯಲ್ಲಿ ಅಷ್ಟು ಯಾವುದೇ ಗರ್ಭಗುಡಿಯಲ್ಲಿ ನಮ್ಗೆ ದೇವ್ರೇನು ಕಾಣೋದಿಲ್ಲ. ಸೊ ಇಲ್ಲಿರೋ ಐತಿಹಾಸಿಕನ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅವಾಗ ಮಾಡಿರೋ ಕೆತ್ತನೆ ನಾವ್ ಇವಾಗೆಲ್ಲ ಮಾಡಕ್ಕಾಗಲ್ಲ. ಈ ತರ ಕೆತ್ತನೆ, ಈ ತರ ಕೆಲಸ ಇಲ್ಲ. ಸೊ ಇದೇ ಬಂದು ಸಂಗೀತ ಸ್ತಂಭಗಳು. ಇಲ್ಲೆಲ್ಲ ಮುಟ್ಟಂಗಿಲ್ಲ, ಇಲ್ಲಿ ವಾದ್ಯ ಮತ್ತೆ ಡೋಲು ಸೌಂಡ್ ಎಲ್ಲ ಕೇಳುತ್ತಂತೆ. ಸೊ ಈ ಪ್ಲೇಸ್ ಎಲ್ಲ ನಾವೆಲ್ಲ ಫೋಟೋಸ್ ಎಲ್ಲ ಗ್ರೂಪ್ ಫೋಟೋಸ್ ತಗೊಂಡ್ವಿ. ಸೊ ನಾವ್ ಎಲ್ಲೋದ್ರೂ ಆ ಪ್ಲೇಸಲ್ಲಿ ಗ್ರೂಪ್ ಫೋಟೋಸ್ ತಗೊಂತೀವಿ. ಸೊ ಇನ್ನು ಇದು ಪಾರ್ಟ್ 2 ಇದೆ. ಸೊ ಅದ್ರಲ್ಲಿ ಬಂದ್ಬಿಟ್ಟು 2 ಅಂತಸ್ತಿನ ಮಹಡಿ, ಮತ್ತೆ ಲೋಟಸ್ ಮಹಲ್ಲು, ಮತ್ತೆ ವಿರೂಪಾಕ್ಷ ದೇವಸ್ಥಾನ, ತುಂಗಭದ್ರಾ ಡ್ಯಾಮು, ಇವೆಲ್ಲ ಫುಲ್ ವಿಡಿಯೋ ಮಾಡಿದೀನಿ. ಸೊ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಅಲ್ಲಿ ನೋಡಿ. ತುಲಾಭರಣ